ಸುಪ್ರೀಂ ಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಅಮೆರಿಕದ ನ್ಯಾಯಾಲಯದಲ್ಲಿ ದಾವೆ. ಅನಿವಾಸಿ ಭಾರತೀಯ ಮಹಿಳೆಗೆ ನ್ಯಾಯಾಲಯ ನಿಂದನೆ ನೋಟಿಸ್. ಮಾಜಿ ಪತಿಯ ಜೊತೆಗಿನ ವೈವಾಹಿಕ ವ್ಯಾಜ್ಯವನ್ನ ಇತ್ಯರ್ಥಗೊಳಿಸುವುದಾಗಿ ಸುಪ್ರೀಂ ಕೋರ್ಟ್ ಎದುರು ಒಪ್ಪಿಕೊಂಡ ಬಳಿಕ ಈ ವ್ಯಾಜ್ಯದ ಕಲಾಪಗಳನ್ನು ಸುಪ್ರೀಂ ಕೋರ್ಟ್ ನಡೆಸದಂತೆ ಆದೇಶಿಸಬೇಕೆಂದು ಕೋರಿ ಅಮೆರಿಕದ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ ಅನಿವಾಸಿ ಭಾರತೀಯ ಮಹಿಳೆಯ ವಿರುದ್ಧ ಯಾಕೆ ನ್ಯಾಯಾಲಯ ನಿಂದನೆ ಪ್ರಕರಣವನ್ನು ಆರಂಭಿಸಬಾರದು ಅಂತ ಪ್ರಶ್ನಿಸಿ ನೋಟಿಸ್ ಅನ್ನು ನೀಡಲಾಗಿದೆ. ನ್ಯಾಯಮೂರ್ತಿಗಳಾದಂತಹ BR ಗವಾಯ್ ಹಾಗೆ ಮಶೀಹ್ ಅವರನ್ನ ಒಳಗೊಂಡ ನ್ಯಾಯಪೀಠ ಈ ನೋಟಿಸ್ ಅನ್ನ ಜಾರಿ ಮಾಡಿದ್ದು, ಸುಪ್ರೀಂ ಕೋರ್ಟ್ ವಿರುದ್ಧ ಅಮೆರಿಕದ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದೆ ಎಂಬ ಅಂಶವನ್ನ ಮಾಜಿ ಪತಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ದು, ಮಹಿಳೆಯ ನಡವಳಿಕೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಕೆಂಗಣ್ಣನ್ನ ಬೀರಿದೆ. ಈ ಪ್ರಕರಣದಲ್ಲಿ ಪತಿ ಮತ್ತು ಪತ್ನಿ ವೈವಾಹಿಕ ವ್ಯಾಜ್ಯವನ್ನ ಇತ್ಯರ್ಥಗೊಳಿಸುವುದಾಗಿ ಸುಪ್ರೀಂ ಕೋರ್ಟ್ ಭರವಸೆಯನ್ನ ನೀಡಿದ್ರು. ಪತ್ನಿ ಮತ್ತು ಮಗನಿಗೆ ಒಂದು ಬಾರಿಯ ಪರಿಹಾರವಾಗಿ 1 ಕೋಟಿ ರೂಪಾಯಿ ನೀಡಲು ಪತಿ ಒಪ್ಪಿಕೊಂಡಿದ್ರು. ಆದರೆ ಅಮೆರಿಕಾಗೆ ಮರಳಿದ ಬಳಿಕ ಹೆಚ್ಚಿನ ಪರಿಹಾರವನ್ನು ಆಗ್ರಹಿಸಿ ಮಹಿಳೆ ದಾವೆ ಹೂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಕೀಲ ಜೌಹಾರ್ ಅವರ ಮೂಲಕ ಪತಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು, ಅಮೆರಿಕದ ನ್ಯಾಯಾಲಯದಲ್ಲಿ ಹೂಡಿರುವ ದಾವೆಯ ಅರ್ಜಿಯನ್ನ ಪತ್ನಿ ವಾಪಸ್ ಪಡೆಯಲು ಆದೇಶಿಸಬೇಕೆಂದು ಕೋರಿದ್ದಾರೆ. ಆದಾಗ್ಯೂ ಕೂಡ ಮಹಿಳೆ ಅಮೆರಿಕದ ಕೋರ್ಟ್ನಲ್ಲಿ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿ ಸುಪ್ರೀಂ ಕೋರ್ಟ್ ಕಲಾಪ ಸ್ಥಗಿತಗೊಳಿಸುವಂತೆ ಇಂಜೆಕ್ಷನ್ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಒಪ್ಪಿಕೊಂಡಂತೆ ಪತಿ ಜೀವನಾಂಶವನ್ನು ನೀಡಲು ಒಪ್ಪಿಕೊಂಡಿದ್ರು ಕೂಡ ಅದರ ಹೆಚ್ಚಳಕ್ಕೆ ಅಮೆರಿಕ ನ್ಯಾಯಾಲಯದಲ್ಲಿ ದಾವೆ ಹೂಡಿರುವ ಕ್ರಮ ಅವಹೇಳನಕಾರಿ ಸ್ವರೂಪದ್ದು ಅಂತ ಸುಪ್ರೀಂ ಕೋರ್ಟ್ ವಿಶ್ಲೇಷಿಸಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.